ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ಗೌರಿ ಹಬ್ಬ ನಿಯರ್ ಇರೋದ್ರಿಂದ ನಮ್ಮ ಮನೆ ಇವತ್ತು ನನಗೆ ಬಾಗಿಣನ ಕೊಟ್ಟು ಹೋಗಿದ್ರು. ಅದನ್ನು ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ಇಲ್ಲಿ ಸ್ವೀಟ್ಸ್ ತೊಗೊಬಂದಿದ್ದಾರೆ, ಕಾಯಿ, ಸೌತೆಕಾಯಿ, ಹಾಗೆ ಇಲ್ಲಿ ಹಣ್ಣು ಮತ್ತು ಬಾಳೆಹಣ್ಣು. ನಾನು ಪಚ್ಚಬಾಳೆಹಣ್ಣು ತಿನ್ನಲ್ಲ, ಪಚ್ಚಬಾಳೆಹಣ್ಣು ಮಾತ್ರ ತಿಂತೀನಿ, ಏಲಕ್ಕಿ ತಿನ್ನಲ್ಲ ಅಂತ ಹೇಳಿ ಅದು ತಂದಿದ್ದಾರೆ. ಆಮೇಲೆ ಬ್ಲೌಸ್ ಪೀಸು, ಬಳೆ, ಪೂಜೆ ಮಾಡೋಕ್ಕೆ ಬಾಗಿಣದ ಸಾಮಾನು, ಹಾಗೆ ಗಂಧದ ಕಡೆ, ಕರ್ಪೂರ, ಹೂವು ಮಾಡ್ಕೊಳ್ಳೋಕ್ಕೆ, ದೇವ್ರಿಗೆ ಹೂವು, ಎಲ್ಲಡಿಕೆ ಎಷ್ಟನ್ನೋ ತೊಗೊಬಂದಿದ್ದಾರೆ. ಇವಾಗ ಇದನ್ನ ಏನು ಮಾಡಬೇಕಂತ ಅಂದರೆ, ಎಲ್ಲನೂ ಒಂದು ಕಡೆ ಜೋಡಿಸಿಟ್ಟು ಇವಾಗ ದೇವ್ರ ಹತ್ರನೇ ಇಟ್ಟಿದ್ದೀನಿ. ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಒಂದು 5 ಜನಕ್ಕೆ ಬಾಗಿಣನ ಕೊಡಬೇಕು, ಅಂದರೆ ಅರ್ಶಿನ ಕುಂಕುಮನ ಕೊಡಬೇಕಾಗತ್ತೆ. ಸೊ ನಾನು ಇದನ್ನು ಅಪ್ಲೈ ಮಾಡೋಕ್ಕೆ ಈ ಸ್ಪೂನ್ನ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಲೇಸಿ ಆಗಿಬಿಟ್ಟಿದ್ದೀನಿ ನಾನು ಅಂದರೆ, ಕೈನೂ ಅಂದರೆ ಚಾಕು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಯಾರು ತೊಳಿತಾರೆ ಅಂತ ಹೇಳಿ. ಸೊ ಐ ಆಮ್ ಯೂಸಿಂಗ್ ದಿಸ್ ಸ್ಪೂನ್. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನಂತೂ ನರ್ಸಿಂಗ್ ಜಾಯ್ನ್ ಆದಮೇಲೆ ಎಷ್ಟು ಹೆಂಗೆ ಲೈಫ್ ಹೋಗ್ತೈತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಎಲ್ಲರೂ ಕಾಫಿ ಕುಡಿಯೋ ಟೈಮಲ್ಲಿ ನಾನು ತಿಂಡಿ ಮಾಡ್ತೀನಿ, ಮಧ್ಯಾಹ್ನದ ಹೊತ್ತು ತಿಂಡಿನೇ ಮಾಡಲ್ಲ. ಸಂಜೆ ಹೊತ್ತಂತೂ ಹಿಂಗಾಗ್ಬಿಟ್ಟಿರುತ್ತೆ ಅಂದರೆ, ಅಯ್ಯೋ ಊಟ ಯಾರು ಮಾಡ್ತಾರೆ ಆ ಥರ ಫೀಲಿಂಗ್ಸ್ ಬಂದ್ಬಿಟ್ಟೈತೆ. ನೀವು ಯಾರಾದರೂ ನನ್ನ ವೀಡಿಯೋನ ನರ್ಸಿಂಗ್ ಸ್ಟೂಡೆಂಟ್ಸ್ ಏನಾದರೂ ನೋಡ್ತಿದ್ರೆ, ಸೊ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಲೈಫ್ ಹೇಗಿದೆ ಅಂತ. ಸೊ ನಂದು ಹೀಗಿದೆ. ಸೊ ಅಷ್ಟು ವರ್ಕ್ ಪ್ರೆಷರ್ ಅಂತ ಹೇಳೋಕ್ಕಾಗಲ್ಲ. ಏನಪ್ಪ ಅಂತಂದರೆ, ಡ್ಯೂಟಿ, ಕ್ಲಿನಿಕಲ್ಸ್ ಇದೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಒಂಥರ ಕ್ಲಿನಿಕಲ್ಸ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ ನಾವು ನರ್ಸಿಂಗ್ ಸ್ಟೂಡೆಂಟ್ಸು. ನನಗೆ ಹಂಗೆ ಅನ್ನಿಸ್ತು, ಎಕ್ಸ್ಪೆಷಲಿ ನಾನು ಹೋಗಿದ್ದೀನಿ ಅಂತ ಅನ್ನಿಸ್ತು. ಸೊ ನೀವು ಹಾಗೆ ಹೋಗಿದ್ದರೆ ಜಸ್ಟ್ ಕಮೆಂಟ್ ಮಾಡಿ. ಇವಾಗ ನಾನು ಕೂಡ ಇದನ್ನು ಅಪ್ಲೈ ಮಾಡಿದ್ದಾಯಿತು. ಸೊ 2 ಪೇರ್ಗೂ ಅಪ್ಲೈ ಮಾಡಿದ್ದೀನಿ, ತೋರಿಸ್ತೀನಿ. ಸಿ, ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಅನದರ್ ಒನ್. ಸೊ ಇವಾಗ ಫಸ್ಟು ಇದನ್ನು ತಿಂದುಬಿಟ್ಟು, ಆಮೇಲೆ ಮ್ಯಾಗಿ ಆಲ್ರೆಡಿ ರೆಡಿ ಆಗಿದೆ, ಮ್ಯಾಗಿನ ತಿನ್ನಬೇಕು. ಮ್ಯಾಗಿನ ತಿಂದುಬಿಟ್ಟು ಮತ್ತೆ ಮುಂದಿನ ಕೆಲಸ ಮಾಡಬೇಕು. ಸೊ ಓಕೆ, ಬಾಯ್. ಓಕೆ ಗೈಸ್, ಇವಾಗ ಪೂಜೆ ಎಲ್ಲ ಆಯಿತು. ಪಾಲಕ್ ದಾಲ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಸಿ, ಹೆಲ್ತಿ ಹಾಗೆ ಟೇಸ್ಟಿ ಆಗಿರೋಂತಹ ಪಾಲಕ್ ದಾಲ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ 1 ಟೊಮೊಟೊನ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದು 3 ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟನ್ನು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಉಕ್ಕು ಬರುತ್ತೆ ಮೇಲೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿನ ಆ್ಯಡ್ ಮಾಡಿಕೊಂಡು, ಆಮೇಲೆ ಹಸಿರು ಮೆಣಸಿಕಾಯಿನ ಹಾಕ್ಕೊಂಡು, ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಲ್ ಅಥವಾ 4 ವಿಷಲ್ನ ಕೂಗಿಸ್ಕೋಬೇಕು. ಸೊ ಬೇಳೆ ಎಲ್ಲ ಸಾಫ್ಟ್ ಆಗಬೇಕಲ್ವ, ಅದಕ್ಕೆ. ನೆಕ್ಸ್ಟು ಬೇಳೆ ಎಲ್ಲ ಕೂಗಿದೆ ನೋಡಿ, ಈ ಥರ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಒಂದು ಸ್ಮ್ಯಾಶರ್ನ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು, ಯಾಕಂದರೆ ಅದು ಬೇಳೆ ಹಂಗಂಗೆ ಇರುತ್ತಲ್ವ, ಅದು ಸ್ವಲ್ಪ ತೆಳ್ಳಗಾಗಲಿ ಅಂತ ಹೇಳಿ. ಆಮೇಲೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೇಗೆ ಫ್ರೈ ಮಾಡ್ಕೋಬೇಕು ಅಂದರೆ, ಪಾಲಕ್ ಸೊಪ್ಪು ಫುಲ್ ಸಾಫ್ಟ್ ಆಗಬೇಕು ಒಗ್ಗರಣೆಲೇ, ಅಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ನಾವು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟು ನೀವು ರೆಡ್ ಚಿಲ್ಲಿ ಪೌಡರ್ನಾದ್ರು ಆ್ಯಡ್ ಮಾಡ್ಕೋಬೋದು ಇಲ್ಲಿ, ಅಥವಾ ನಾನು ಸಾಂಬಾರು ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದು 10 ಮಿನಿಟ್ಸ್ ಏನು ಬೇಕಾಗಲ್ಲ, 7 to 8 ಮಿನಿಟ್ಸ್ ಇದನ್ನ ಕುದಿಸಿದ್ರೆ ಪಾಲಕ್ ದಾಲ್ ರೆಡಿಯಾಗಿರುತ್ತೆ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿ ಆದಂತಹ, ಹೆಲ್ತಿ ಆದಂತಹ ಪಾಲಕ್ ದಾಲ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.